ಮಹಾಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಈ ಸಲದ 2014ರ ಲೋಕಸಭಾ ಚುನಾವಣಾ ಮಹಾಯುದ್ಧ ಅಂತಲೇ ಕರೆಯಲಾಗ್ತಾ ಇದೆ. ಒಂದು ಕಡೆ ನರೇಂದ್ರ ಮೋದಿ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಇಬ್ಬರ ನಾಯಕತ್ವದ ಒಂದು ಯುದ್ಧ ನಡೀತಾ ಇದೆ ಅನ್ನುವಂಥ ಒಂದು ಅನುಮಾನ ಶುರು ಆಗಿದೆ. ಅಂಥದ್ದೊಂದು ಯುದ್ಧಕ್ಕೆ ಇವತ್ತು ರಾಜ್ಯದಲ್ಲೂ ಕೂಡ ಬಿಜೆಪಿ, ಕಾಂಗ್ರೆಸ್, JDS ಈಗಾಗಲೇ ರಣಾಂಗಣಕ್ಕೆ ಧುಮುಕಿದವೆ. ಈ ರಣಾಂಗಣದಲ್ಲಿ ನಾನೂ ಕೂಡ ಯುದ್ಧ ಮಾಡ್ತೀನಿ ಅಂತ ಹೊರಟಂತ ಮಾಜಿ CM ಹೋರಾಟಗಾರ ಯಡಿಯೂರಪ್ಪ ಕೂಡ ಇವತ್ತು ಸೋತು ಬಿಜೆಪಿಗೆ ಶರಣಾಗಿದ್ದಾರೆ ಅನ್ನೋಂಥ ಅನುಮಾನ ಇದೆ. ಒಂದು ಸೀಟಿಗಾಗಿ ಯಡಿಯೂರಪ್ಪನವರು ಬಿಜೆಪಿಗೆ ಹೋದ್ರ ಅಥವಾ ಮೋದಿಯನ್ನ ಪ್ರಧಾನಿ ಮಾಡಕ್ಕೆ ಹೋದ್ರ, ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಯುದ್ಧದ ಅಖಾಡದಲ್ಲಿ ಹೇಳಿರ್ತವೆ. ಯಡಿಯೂರಪ್ಪನವರು ಈಗ ಭಾರತೀಯ ಜನತಾ ಪಕ್ಷದ ಹುರಿಯಾಳಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ನಮ್ಮ ಜೊತೆಗೆ ಈಗ ನೇರವಾಗಿ ಯಡಿಯೂರಪ್ಪನವರ ಮಾಜಿ ಮುಖ್ಯಮಂತ್ರಿ, ಬಿಜೆಪಿಯ ಹಿರಿಯ ನಾಯಕರು, ಬಿಜೆಪಿ ಅಧ್ಯಕ್ಷರಾಗಿದ್ದವರು, KJP ಕಟ್ಟದಂತವರು, ವಿಲೀನ ಮಾಡಿದಂಥವರು ನಮ್ಮ ಜೊತೆಗೆ ಇದ್ದಾರೆ. ಯಡಿಯೂರಪ್ಪನವರ ಕಾರ್ಯಕ್ರಮ ಸ್ವಾಗತ. ಸೊ ಯುದ್ಧದಲ್ಲಿ ಸೋತ ಸೇನಾನಿ ಬಿಜೆಪಿ ಜೊತೆಗೆ ಹೋಗಿ ಮತ್ತೆ ಶರಣಾದ್ರಿ, ಬಿಜೆಪಿಯನ್ನು ಸೋಲಿಸಿಕೊಟ್ಟಂತ ಯಡಿಯೂರಪ್ಪ ಬಿಜೆಪಿಗೆ ಶರಣಾದರು ಅನ್ನುವಂಥ ಮಾತು. ನೋಡಿ, ಎಲ್ಲವೂ ಮುಗಿದಿದೆ. ಈಗ ಲೋಕಸಭಾ ಚುನಾವಣೆ ಬಂದಿದೆ. ಆ ಯುದ್ಧದಲ್ಲಿ ನಾವು ಗೆಲ್ಲಬೇಕು, 20 ಸ್ಥಾನ ಗೆಲ್ಲಬೇಕು. ರಣರಂಗದಿಂದ ಓಡೋಗಿರುವಂಥವರು ಸೈನಿಕರನ್ನು ಬಿಟ್ಟು ರಾಹುಲ್ ಗಾಂಧಿಯವರು. ಆದ್ದರಿಂದ ಆ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ಜನ ಕಾದು ನೋಡ್ತಾ ಇದ್ದಾರೆ. ಇವತ್ತು ರಣರಂಗದಲ್ಲಿರೋರು ನಾವು ಸೈನಿಕರ ಜೊತೆ ಎಲ್ಲವನ್ನು ಎದುರಿಸ್ತಾ ಇದ್ದೇವೆ. ನಿಶ್ಚಿತವಾಗಿ ನಾವು 20 ಸೀಟ್ಗಿಂತ ಹೆಚ್ಚು ಸೀಟನ್ನು ಗೆದ್ದು ಈ ದೇಶದಲ್ಲಿ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹೊರಟಿದ್ದೇವೆ. ದೇಶದ 70ಕ್ಕೂ ಹೆಚ್ಚು ಜನ ನಮ್ಮ ಬೆಂಬಲಿತರಾಗಿ ನಿಂತಿದ್ದಾರೆ. ನಿಶ್ಚಿತವಾಗಿ ಗೆಲುವು ನಮ್ಮದು. ಯಡಿಯೂರಪ್ಪನವರೇ, ನೀವು ಮೋದಿ ಅಲೆಯಲ್ಲಿ ತೇಲಾಡ್ತಾ ಇದ್ದೀರಿ, ತೊರೆಗಳಲ್ಲಿ ತೇಲಾಡ್ತಾ ಇದ್ದೀರಿ, ಯಡಿಯೂರಪ್ಪ ಅಲೆಯಲ್ಲಿ ಹೋಯ್ತು. ನೋಡಿ ಸ್ವಾಮಿ, ಕರ್ನಾಟಕ ರಾಜ್ಯದ ಯಾವುದೇ ಒಂದು ಮನೆಗೆ ಹೋಗಿ ನೀವು ಕೇಳಿ, ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದಂಥ ಸವಲತ್ತುಗಳು ಮನೆ ಮಾತಾಗಿದೆ. ಇವತ್ತೇನಾದ್ರೂ 46%ಕ್ಕೂ ಹೆಚ್ಚು ಮತ ಬರುತ್ತೆ ಅಂತ NDTV ಅವರು ಹೇಳಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಕಾರಣ ನಾನು ಮುಖ್ಯಮಂತ್ರಿ ಆಗಿದ್ದ ಮಾಡಿದಂಥ ಕಾಲದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಜನರ ಸಮಸ್ಯೆಗೆ ನಾವು ಸ್ಪಂದಿಸ್ತಾ. ಮೋದಿ ಅಲೆ ಅಲ್ಲ, ಅದು ಮೋದಿ ಅಲೆ ವರ್ಕೌಟ್ ಆಗ್ತಾ ಇಲ್ಲ. ಯಡಿಯೂರಪ್ಪನ ಹೋರಾಟ, ಕೊಟ್ಟಂಥ ಕಾರ್ಯಕ್ರಮಗಳು, ಮೋದಿ ಬಗ್ಗೆ ಇರುವಂಥ ವಿಶ್ವಾಸ ಎಲ್ಲವೂ ಸೇರಿಕೊಂಡು ನಮಗಿಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲಿತ ಕೊಡ್ತಾರೆ. ಯಡಿಯೂರಪ್ಪ ಕೂಡ ನಾ ಜಗ್ಗಲ್ಲ, ನಾ ಬಗ್ಗಲ್ಲ, ನಾನು ಸೋಲ್ಲಿ ಗೆಲ್ಲಿ ನಾನು ಹೋರಾಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಯಡಿಯೂರಪ್ಪ ಕೂಡ ಮೋದಿ ಅಲೆಯಲ್ಲಿ ಚುನಾವಣೆ ಹೋಗುವಂತ ಸ್ಥಿತಿ ಬಂತಲ್ಲ. ನೋಡಿ, ನಾನು ಬಹಳ ಮುಂಚೆನೇ ಹೇಳಿದ್ದೆ, ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತೇಳಿ. ನಾನು BJP ಇದ್ದಾಗ ಹೇಳಿದಂಥ ಮೊದಲನೇ ವ್ಯಕ್ತಿ ನಾನು. ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಪ್ರೊಜೆಕ್ಟ್ ಮಾಡಿದಂಥವರು ಪಕ್ಷ ಅಲ್ಲ, ಈ ದೇಶದ ಜನ. ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೇಶದ ಜನ 70ಕ್ಕೂ ಹೆಚ್ಚು ಜನ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಹೇಳಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಅಭ್ಯರ್ಥಿ ನೀವು ಪಕ್ಷದ ಕ್ಯಾಂಡಿಡೇಟ್ ಆಗಿದ್ರೆ ನೀವು ಹೇಳಲೇಬೇಕು, ನಿಮ್ಮ ನಾಯಕ ಪ್ರಧಾನಿ ಅಭ್ಯರ್ಥಿ. ವಾಸ್ತವಿಕ ಸ್ಥಿತಿ ಇದು. ಯಡಿಯೂರಪ್ಪ ಕೂಡ ಮೋದಿ ಅಲೆ ಬೇಕಾ ಚುನಾವಣೆ ಗೆಲ್ಲಕ್ಕೆ? ನಿಶ್ಚಿತವಾಗಿ ಮೋದಿ ಅಲೆ, ಯಡಿಯೂರಪ್ಪ ಅಲೆ ಇಲ್ಲ ಅಂತ. ಯಡಿಯೂರಪ್ಪನ ಒಂದು ಜನಪರ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ವೈಫಲ್ಯತೆ, ರಾಜ್ಯ ಸರ್ಕಾರದ ವೈಫಲ್ಯತೆ, ಇದೆಲ್ಲ ವರದಾನವಾಗಿ ನಮಗೆ ಈ ಚುನಾವಣೆಯಲ್ಲಿ ಜನ ನಮ್ಮ ಬೆಂಬಲಿಗರು. ಯಡಿಯೂರಪ್ಪ ನಿಮ್ಮನ್ನು ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ಯಡಿಯೂರಪ್ಪ ಅಲೆಯನ್ನ ನೀವಾಗಿ ನೀವು ಗಂಟು ಕಟ್ಟಿಡ್ತಾ ಇದೀರಿ ಅಂತ ಆಗುತ್ತೆ. ಕರ್ನಾಟಕದಲ್ಲಿ ಮೋದಿ ಅಲೆ ಅಂತೇಳಿ ನೀವು ಆ ಮೋದಿ ಅಲೆಯಲ್ಲಿ ತೇಲಾಡ್ತಾ ಇದ್ರಿ, ನೀವು ಆಕಾಶದಲ್ಲಿ. ನೋಡಿ, ಇಡೀ ದೇಶದ ಜನ ಸಮರ್ಥ ಒಬ್ಬ ನಾಯಕ ಬೇಕು. ಉದಾಹರಣೆಗೆ ಯಾಕೋಸ್ಕರ ಮೋದಿ ಅಂತ ಹೇಳ್ತಾ ಇದ್ದೇವೆ? ಒಂದು ನಾಯಕ, ನೋಡಿ ಸ್ವಾಮಿ ಹೇಳ್ತೀನಿ ಕೇಳಿ, ಒಬ್ಬ ಸಮರ್ಥ ನಾಯಕ ಇಲ್ಲದೆ ಇದ್ರೆ ದೇಶ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಇದು ದೇಶದ 100ಕ್ಕೆ 70 ಜನರ ತೀರ್ಮಾನ. ಅದಕ್ಕಾಗಿ ಮೋದಿಯನ್ನು ಪ್ರೊಜೆಕ್ಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಆಮೂಲಾಗ್ರ ಬದಲಾವಣೆ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಯಡಿಯೂರಪ್ಪ KJPಯಲ್ಲಿ ಇದ್ದಿದ್ರೆ 20 ಸೀಟ್ ಬರ್ತಿದ್ವು. ನೀವು ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು KJPಯನ್ನು ನೋಡಿ, ಈಗ ನಾನು ನಾನು ಸ್ಪಷ್ಟ ಮಾಡ್ತೀನಿ ನಿಮಗೆ. ನಾನು ಹಳೆಯ ಯಾವುದೇ ವಿಷಯ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿನ ಯುದ್ಧ, ಲೋಕಸಭಾ ಚುನಾವಣೆ ಆಯ್ತು, ಮುಗೀತು, ಮರ್ಜ್ ಮಾಡಾಯ್ತು, ಅದೊಂದು ಹಳೆಯ ಕನಸುತ್ತ ಮರ್ತಾಯ್ತು. ಈಗ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಡಿಯೂರಪ್ಪನವರು, ದೇವೇಗೌಡರು ಒಂದಾಗಿದ್ರೆ ಒಂದು ತೃತೀಯ ರಾಜಕೀಯ ಶಕ್ತಿ ಆಗ್ತಿದ್ರೆ ನೀವು ರಾಜಕೀಯ ವೈಮನಸ್ಸು ಮರೆತು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಥರ್ಡ್ ಪಾರ್ಟಿಗೆ, ಮೂರನೇ ಒಂದು ಶಕ್ತಿಗೆ ದೇಶದಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ರಾಷ್ಟ್ರೀಯ ಪಕ್ಷದ ಅಗತ್ಯ ಇದೆ. ಅದು BJP ಆ ಒಂದು ಕೊರತೆಯನ್ನು ತುಂಬಕ್ಕೆ ಸಿದ್ಧವಾಗಿ ನಿಂತಿದೆ. ಅದೇ ಯಡಿಯೂರಪ್ಪನವರು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ತೀನಿ, ಒಂದು ತೃತೀಯ ಶಕ್ತಿ ಆಗ್ತೀನಿ ಅಂತ ಹೇಳಿ ಹೊರಟಿದ್ರಿ, ನೀವು ಸೋತ್ರಿ ಅಂತ ಅನಿಸಿಲ್ವಾ? ಶರಣಾದ್ರಿ ಬಿಜೆಪಿಗೆ. ನಿಶ್ಚಿತವಾಗಿ ಥರ್ಡ್ ಪಾರ್ಟಿ, ನಾನು ಮೂರನೇ ಒಂದು ಪಕ್ಷಕ್ಕೆ ದೇಶದಲ್ಲಿ ಅವಕಾಶ ಇಲ್ಲ, ಥರ್ಡ್ ಫ್ರಂಟ್ಗೆ ಅಂತ ತೀರ್ಮಾನ ಆದಮೇಲೆ ಜನಮಾನಸದ ಭಾವನೆಗಳನ್ನು ತಿಳ್ಕೊಂಡು ನಾನು BJPಯನ್ನು ಜೊತೆ ನಾನು ಮರ್ಜಾಗಿ ಜೊತೆಗೆ ಒಟ್ಟು ಹೋಗ್ತಾ ಇದ್ದೇನೆ. ಈಗ ಹಳೆಯ ಕತೆ ಮಾತಾಡೋಕೆ ನಾನು ಇಷ್ಟಪಡಲ್ಲ. ಯಾಕಂತಂದು ಸೋತಿದ್ರಿ ನೀವೀಗ. ಗೆದ್ದಿದ್ದೇನೆ. ಎಲ್ಲಿ ಗೆದ್ದಿದ್ದೀರಿ?
ಜನ ನನ್ನ ಎಲ್ಲಿ ಪರವಾಗಿ ಗೆದ್ದಿದ್ದೀರಿ ನೀವು? ಜನ ನನ್ನ ಪರವಾಗಿದ್ದಾರೆ. ಚುನಾವಣೆ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಕಿಂಗು ಆಲಿಲ್ಲ, ಕಿಂಗ್ ಮೇಕರ್ ಆಲಿಲ್ಲ ನೀವು. ನೋಡಿ ವೆಯ್ಟ್ ಮಾಡಿ ನೋಡಿ ನೀವು. ಚುನಾವಣೆ ಫಲಿತಾಂಶ ಬಂದ್ಮೇಲೆ ಎಲ್ಲವೂ ಸ್ಪಷ್ಟ ಆಗುತ್ತೆ. ಯಡಿಯೂರಪ್ಪಗೆ ಒಂದು ಕೇವಲ ಒಂದು ಲೋಕಸಭಾ ಸೀಟು, ಕೇಂದ್ರದಲ್ಲಿ ಒಂದು ಮಂತ್ರಿ ಆಗಕ್ಕೆ ಇಷ್ಟೊಂದು ಒಂದು ಪಕ್ಷವನ್ನೇ ನೀವು ಮರ್ಜಿ ಸ್ವಾಮಿ, ಮಾಡಿದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಹೇಳಿದ್ರು ಆ ಸಂದರ್ಭ ಬಂದು ಕೇಂದ್ರದ ಸಚಿವನಾಗು ಅಂತ. ನಾನು ರಾಜಶೇಖರ ಮೂರ್ತಿ ರಾಜ್ಯಸಭಾ ಮೆಂಬರ್ ಕಳಿಸ್ತೆ. ಅಲ್ಲಿ ಮಗ ಇದ್ರು ಹಾಲಿ ಸಂಸದರು, ಯಾಕೆ ನಿಲ್ಲಲ್ಲ? ರಾಘವೇಂದ್ರ ಅವ್ರ ಬಗ್ಗೆ, ಸಂಸದರ ಬಗ್ಗೆ ನೀವು ಯಾರನ್ನ ಬೇಕಾದ್ರೂ ಕೇಳಿ ಶಿವಮೊಗ್ಗ ಜಿಲ್ಲೆನಲ್ಲಿ. ಮತ್ತೆ ನಿಲ್ಲಿಸಬಹುದಿತ್ತಲ್ಲ ನೀವು? ಕೇಳಿ ಸ್ವಾಮಿ, ಅವರು ಮಾಡಿದಂಥ ಕೆಲಸ ನನಗೂ ಶ್ರೀರಕ್ಷೆ ಆಗಿದೆ. ಇವತ್ತು ಒಬ್ಬ ಸೀನಿಯರ್, ಒಬ್ಬ ಲೀಡರ್, ಒಬ್ಬ ಆಯ್ಕೆಯಾಗಿ ಹೋಗಬೇಕು ಈ ಸಂದರ್ಭದಲ್ಲಿ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾರೆ ಅಂತ ಪಕ್ಷ ತೀರ್ಮಾನ ತಗೊಂತು. ಅದಕ್ಕೋಸ್ಕರ ಎಲ್ಲರೂ ಒಮ್ಮತದಿಂದ ನನ್ನ ನಿಲ್ಲಿಸಿದ್ದಾರೆ. ಸೊ ರಾಜ್ಯ ರಾಜಕಾರಣದಿಂದ ಗಡಿಗೆ ಹೋಗಿದ್ದೀರಿ, ಈಗ ಬಾರ್ಡರ್ ದಾಟಿದ್ದೀರಿ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೊರಟಿದ್ದೇನೆ. ಆದರೆ ನನ್ನ ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ. ಕರ್ನಾಟಕದ ಅಭಿವೃದ್ಧಿನೇ ನನ್ನ ಮಂತ್ರ. ಡೆಲ್ಲಿಲಿ ಇದ್ರು ಸರ್ ಯಡಿಯೂರಪ್ಪ, ನಿಮ್ಮ ಆತ್ಮವಿಶ್ವಾಸ ನೋಡ್ತಾ ಇದ್ರೆ ಕೆಜೆಪಿ ಕಟ್ಟಿದಾಗ ಹಾಗೆ ಹೇಳ್ತಾ ಇದ್ರಿ, ಈಗ ನೀವು NDA ಸರ್ಕಾರ ಬಂದ್ಬಿಟ್ಟಿದೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ. 100ಕ್ಕೆ 100 ಬಂದಿದ್ದಾರೆ. ನೀವ್ ಯಾಕೆ ನೋಡಿ ಲಕ್ಷ್ಮಣ್ ಜನ ಹುಗಾರ್, ನೋಡಿ ಲಕ್ಷ್ಮಣ್ ಹುಗಾರ್, ಕೇಳಿ ಸ್ವಾಮಿ, ದೇಶಕ್ಕೆ 70 ಜನ ಬಿಜೆಪಿ ಅಂತ ಹೇಳಿದ್ದಾರೆ, ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಸಮೀಕ್ಷೆಗಳು ನಮ್ಮ ಪರವಾಗಿದೆ. ಸೂರ್ಯ ಚಂದ್ರದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗುವಂಥದ್ದು, ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಆಗಸ್ಟ್ 15 ಆರಿಸುವಂಥದ್ದು. ಅದೇ ಆತ್ಮವಿಶ್ವಾಸ ಬೇಡ ಅಂತ ಹೇಳಿದ್ರೆ ಅಡ್ವಾಣಿ ಅವರು, ಅದೇ ಆತ್ಮವಿಶ್ವಾಸ ಬೇಡ. ಅದೇ ಅದ್ವಾನಿ ಅವರು ಇತ್ತೀಚಿನ ನರೇಂದ್ರ ಮೋದಿ ಅವರ ನಡವಳಿಕೆ, ಅವರ ಬಗ್ಗೆ ಇರೋ ಜನಬೆಂಬಲವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 20 ಸೀಟ್ ಗೆದ್ರೆ ಕರ್ನಾಟಕದ ರಾಜಕಾರಣ ಕೂಡ ಅನೇಕ ದಿಕ್ಕುಗಳನ್ನ, ಅನೇಕ ಮಜಲುಗಳನ್ನು ಪಡ್ಕೊಳ್ಳುತ್ತೆ. ನಿಶ್ಚಿತವಾಗಿ ಅಲ್ಲಿವರೆಗೂ ಕಾಯೋಣ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಆ ಬಗ್ಗೆ ಚರ್ಚೆ ಮಾಡೋಣ. ಕ್ಯಾಂಡಿಡೇಟ್ಗಳ ಆಯ್ಕೆ ಬಗ್ಗೆ ನಿಮ್ಮ ಅನೇಕ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲಿ ನಿಮ್ಮ ಪಕ್ಷದ ಹಿಂದಿನ ಶಾಸಕರಂತ ಗುರುಪಾದಪ್ಪ ನಾಗಪಳ್ಳಿ ಅವ್ರ ನಿಮ್ಮ ಜೊತೆ ಬಂದರು. ಅವ್ರ ಮಗನಿಗೆ ಟಿಕೆಟ್ ಕೊಡಿಲ್ಲ, ಯಡಿಯೂರಪ್ಪನವ್ರು ಮಾತು ಕೊಡಿಸಿದ್ರು ನಮ್ಗೆ ಟಿಕೆಟ್ ಕೊಡಿಸ್ತಾರೆ ಅಂತೇಳಿ. ಏನೇನೆಲ್ಲ ಆಗ್ತಾ ಇದೆ, ಗಲಾಟೆಗಳು ನಡೀತಾ ಇದೆ. ನೋಡಿ, ಗುರುಪಾದಪ್ಪ ನಾಗಮಾರಪಲ್ಲಿ ಅವ್ರ ಮಗನಿಗೆ ಯಾರಿಗಾದ್ರು ಸೀಟ್ ಕೊಡಬೇಕು ಅಂತ ಪ್ರಯತ್ನ ಮಾಡೋದು ನಿಜ. ಆದರೆ ಅಂತಿಮವಾಗಿ ಕೇಂದ್ರ ಚುನಾವಣಾ ಸಮಿತಿ ಒಂದು ತೀರ್ಮಾನ ತಗೊಂಡಿದೆ. ಒಂದ್ಸರಿ ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಏನು ತೀರ್ಮಾನ ಆಗಿದೆ ಅದಂತೆ ಸಾಲಾಗಿ ನಿಂತು ಕೆಲಸ ಮಾಡ್ತೇವೆ. ಈಗ ಅವರು ಬಂಡಾಯ ಅಭ್ಯರ್ಥಿ ಕಣಕ್ಕೆ ಹೇಳಿದ್ರೆ ನಾನು ಮನವೊಲಿಸ್ತೇನೆ, ಬಿಜೆಪಿಯಾಗ ಗಟ್ಟಿ ವ್ಯಕ್ತಿಯಾಗಿ ನಿಂತ್ಕೊಳ್ಳಪ್ಪ ಅಂತೇಳಿ. ಯಾಕಂತಂದ್ರೆ ಯಾರಿಗೆ ಭಗವಂತ ಖೂಬಾ ಅನ್ನುವಂಥ ಹೆಸರು ನಿಮ್ಮ ಜಿಲ್ಲಾಧ್ಯಕ್ಷರು ಅಥವಾ ಜಿಲ್ಲಾ ಘಟಕದಿಂದ ಹೋಗೇ ಇಲ್ಲ. ಹೈಕಮಾಂಡೇ ಅವ್ರಿಗೆ ತೀರ್ಮಾನ ಮಾಡಿರ್ತಾರೆ. ನೋಡಿ, ಹೈಕಮಾಂಡ್ಗೆ ಹೆಸರು ಹೋಗಿರಲಿ ಬಿಟ್ಟಿರಲಿ, ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಅವ್ರದ್ದೇ ಆದಂಥ ವರದಿ ಆಧಾರದ ಮೇಲೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾವು ಸಹಕಾರವನ್ನು ಕೊಡ್ತೇವೆ, ಬೆಂಬಲವನ್ನು ಸೂಚಿಸ್ತೇವೆ. ಸೊ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ? ಖಂಡಿತ ಇಲ್ಲ. ಮತ್ತೆ ಅವರು ಪಕ್ಷ ಬಿಟ್ಟರೆ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ. ಗುರುಪಾದಪ್ಪ ನಾಗಮನಪಳ್ಳಿ ಯಡಿಯೂರಪ್ಪನವ್ರಿಗೆ ಪದೇ ಪದೇ ಹೇಳಿದ್ರು, ಯಾವುದೇ ಕಾರಣಕ್ಕೂ KJPಯನ್ನ ಬಿಜೆಪಿ ಜೊತೆ ವಿಲೀನ ಮಾಡಬೇಡಿ ಅಂತ ಹೇಳಿದಿರ್ತಾನೆ. ಟಿಕೆಟ್ ಕೊಟ್ಟರೆ ನೋಡಿ, ನೀವು ಯಾತಕ್ಕೆ ಹುಗಾರ್ ಹಳೆಯ ಕಥೆಗಳನ್ನು ಕನಸನ್ನು ಕಾಣ್ತಾ ಇದ್ದೀರೋ ಗೊತ್ತಿಲ್ಲ. ಮುಗಿದ ಕತೆ ಅದು. ನಾವು ಮರ್ಜಾಗಿದೆ, ಚುನಾವಣೆಗೆ ನಿಂತಾಗಿದೆ, ಲೋಕಸಭೆ ದಿನಾಂಕ ನಿಶ್ಚಯ ಆಗಿದೆ, ನಾಮಪತ್ರ ಸಲ್ಲಿಸಾಗಿದೆ. ಮುಂದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ಕಾಯ. ಮುಂದಿಂದ ಮಾತಾಡ್ತೇನೆ. ಯಡಿಯೂರಪ್ಪನವರೇ, ನೀವು ಬಿಜೆಪಿಯಲ್ಲಿ ಇದ್ರೂ ಕೂಡ ಹಿಂದಿನ ಆ ಚಾಪು ಅಗತ್ತು ಎಲ್ಲ ಕಂಫರ್ಟ್ ಆಗಿಲ್ಲ. ನೀವೇನೋ ಸುಮ್ಮನೆ ಅದು ಬಲವಂತವಾಗಿ ಒಳಗೆ ಇಟ್ಕೊಂಡು ಹೇಳ್ತಾ ಇದ್ರಿ. ಇದು ಸರಿಯಲ್ಲ, ಇಲ್ಲ ಸರಿಯಲ್ಲ ಹುಗಾರ್. ಯಾಕೆಂದರೆ ಇವತ್ತು ಇಡೀ ರಾಜ್ಯ ಯಡಿಯೂರಪ್ಪನ ಗುರುತಿಸ್ತಾ ಇದೆ, ಜನ ನನ್ನನ್ನು ಗುರುತಿಸ್ತಾ ಇದ್ದಾರೆ. ಎಲ್ಲೇ ಹೋಗಿ ನೀವು ಕರ್ನಾಟಕ ರಾಜ್ಯದ ಯಾವುದೇ ಮನೆ ಸಂಪರ್ಕ ಮಾಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂಥ ಸವಲತ್ತುಗಳು ಪ್ರತಿ ಮನೆಯಲ್ಲಿ ಮನೆ ಮಾತಾಗಿದೆ. ಅದೇ ನನಗೆ ಶ್ರೀರಕ್ಷೆ. ಈ ಎಲ್ಲ ಸಂಗತಿಗಳು ನನಗೆ ದೊಡ್ಡ ಶಕ್ತಿಯಾಗಿ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲ ಆಗ್ತಾ ಇದೆ. ನಾನೇಕೆ ಮುಜುಗರ ಪಡುವಂಥ ಅಗತ್ಯ ಏನಿದೆ? ಯುದ್ಧ ಭೂಮಿಯಿಂದ ಓಡ್ ಬಂದಿರೋ ನೀವು ಬಿಜೆಪಿಗೆ, ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ಯುದ್ಧ ಮಾಡೋಕ್ಕಾಗಲ್ಲ ಅಂತ ಓಡ್ ಬಂದರು ಯಡಿಯೂರಪ್ಪನವರು. ನೋಡಿ, ಸಮರ್ಥ ಒಂದು ರಾಷ್ಟ್ರೀಯ ಪಕ್ಷದ ಅಗತ್ಯ ಈ ದೇಶಕ್ಕಿತ್ತು ಅನ್ನುವಂಥದ್ದು ಜನಮಾನಸದಲ್ಲಿದ್ದ ಭಾವನೆ. ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಅಭ್ಯರ್ಥಿ ಆಗ್ಬೋದು ಅಂತ ತೀರ್ಮಾನ ಆದ 24 ಗಂಟೆ ಒಳಗಾಗಿ ನರೇಂದ್ರ ಮೋದಿಯವರ ಪರವಾಗಿ ನಾನು ನಿಲ್ತೇನೆ, NDA ಜೊತೆಗೆ ಬರ್ತೇನೆ ಅಂತ ಹೇಳಿದವನು 24 ಗಂಟೆ ಯಡಿಯೂರಪ್ಪ. ಅದಾದ್ಮೇಲೆ ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಕರೀಲಿಲ್ಲ ಅವರು. ನೀವು ಕರೆಯಕ್ಕಿಂತ ಮೊದಲು ಹೌದು ಸ್ವಾಮಿ, ಕರೆಯೋ ಅಗತ್ಯ ಇಲ್ಲ. ಇವತ್ತು ದೇಶ ಮುಖ್ಯ. ನರೇಂದ್ರ ಮೋದಿ ಏನು ಹೇಳಿದ್ದಾರೆ? ವ್ಯಕ್ತಿ, ಪಕ್ಷ, ಚಿಹ್ನೆ ಮುಖ್ಯ ಅಲ್ಲ, ದೇಶದ ಉಳಿವಿಗಾಗಿ ಕೆಲವು ತೀರ್ಮಾನ ತಗೋಬೇಕು. ಅದಕ್ಕಾಗಿ ತೀರ್ಮಾನ ತಗೊಂಡಿದ್ದಾನೆ, ಜನ ಮೆಚ್ಚಿದ್ದಾರೆ. ಅದಕ್ಕಾಗಿಯೇ 4-5 ಸೀಟ್ ಗೆಲ್ಲುವಂಥದ್ದು, 20 ಸೀಟ್ ಗೆಲ್ತೇವೆ ಅನ್ನುವಂಥ ಎಲ್ಲ ಸಮೀಕ್ಷೆಗಳು ವರದಿ ಬರ್ತಾ ಇರುವಂಥದ್ದು. ಯಡಿಯೂರಪ್ಪನವರು ಬಿಜೆಪಿ ಸೇರಿದಾಗೆ ಇವತ್ತು ವೇದಿಕೆ ಹಂಚಿದಾಗ ನಿಮ್ಮ ಎದುರಾಳಿಗಳಿಂದ ಕಾಂಗ್ರೆಸ್ ಅದೇ ಯಡಿಯೂರಪ್ಪನವ್ರ ಪಕ್ಕ ಕೂಡಿಸ್ಕೊತೀರಾ, ಅದೇ ಶ್ರೀರಾಮುಲು ಪಕ್ಕ ಕೂಡಿಸ್ಕೊ, ನೀವೇನು ಮಾತಾಡ್ತೀರಿ ನೈತಿಕವಾಗಿ? ನೋಡಿ ಸ್ವಾಮಿ, ಶ್ರೀರಾಮುಲು ಬಗ್ಗೆ ಯಾರು ಕ್ವಶನ್ ಮಾಡೋ ಪ್ರಶ್ನೆನೇ ಇಲ್ಲ. ಒಬ್ಬ ಹಿಂದುಳಿದ ನಾಯಕನಾಗಿ ತನ್ನದೇ ಆದಂಥ ಒಂದು ಬೆಂಬಲ ಅವ್ರ ಜೊತೆಗಿದೆ. ಇವತ್ತು ಶ್ರೀರಾಮುಲುನ ಪಕ್ಷಕ್ಕೆ ಬರಬೇಕು ಅಂತ ನಾವೆಲ್ಲ ವಿನಂತಿ ಮಾಡೋದು, ಬಂದಿದ್ದಾರೆ. ಬಳ್ಳಾರಿಯಿಂದ ಅವರು ಅಭ್ಯರ್ಥಿನೂ ಆಗ್ತಾ ಇದ್ದಾರೆ. ಅವರಿಂದ 4-5 ಸೀಟ್ ಗೆಲ್ಲೋಕೆ ನಮ್ಗೆ ಅನುಕೂಲ ಆಗ್ತಾ ಇದೆ. ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಏನಾಗ್ತದೆ ನೋಡಿ ಸ್ವಾಮಿ. ಹೊರಗೆ ಹಾಕುವಾಗ ಬಿಜೆಪಿಗೆ ನೋಡಿ ಈ ಮಾತನ್ನು ಮಾತ್ರ ನಾವು ಅಲ್ಲಿಗಳೇಬೇಡಿ. ಯಡಿಯೂರಪ್ಪ ಕಳಂಕಿತ ಹೊರಗೆ ಹೋಗ್ಲಿ ಅಂತಂದ್ರು.
ಶ್ರೀರಾಮುಲು ಕಳಂಕಿತ ರಾಜೀನಾಮೆ ಕೊಟ್ಟು ಹೋದ್ರು. ನೋಡಿ, ಅವಾಗ ಯಡಿಯೂರಪ್ಪ ಶ್ರೀರಾಮುಲು ಕಳಂಕಿತರ ಅನಿಸಿದವರು ಈಗ ಕಳಂಕಿತರ ನಾವು ಇವತ್ತು ಪಕ್ಷಕ್ಕೆ ಬಂದಾಗಿದೆ. ಶ್ರೀರಾಮುಲು ಬಂದಿದ್ದಾರೆ, ನಾನು ಬಂದಿದ್ದೇನೆ. ಅಧಿಕಾರಕ್ಕಾಗಿ ಈ ದೇಶದಲ್ಲಿ ಒಬ್ಬ ಸಮರ್ಥ ನಾಯಕನನ್ನ ಪ್ರಧಾನಿ ಮಾಡಕ್ಕಾಗಿ. ಅಲ್ಲ, ಅವ್ರಿಗೆ ಅಧಿಕಾರ ಬೇಕಾಗಿದೆ. ಯಡಿಯೂರಪ್ಪ ನಾವೇನ್ ಸನ್ಯಾಸಿಗಳೇನ್ರಿ? ನಿಮ್ಮನ್ನು ಕೇಳೋದು ಚುನಾವಣೆ ಮಹಾಯುದ್ಧ ಅಂತ ಹೇಳಿದ್ರೆ ಚುನಾವಣೆ ಕಣದಲ್ಲಿ ಚುನಾವಣೆ ಗೆಲ್ಬೇಕು, ದೇಶದ ರಾಜಕಾರಣದಲ್ಲಿ ನಾವು ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ಉದ್ದೇಶ. ಗೆಲ್ದೆ ಹೋದ್ರೆ ಏನ್ ಮಾಡ್ತೀರಿ? 100ಕ್ಕೆ 100 ಗೆದ್ದೇ ಗೆಲ್ತವೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನರೇಂದ್ರ ಮೋದಿ ಪ್ರಧಾನಿ ಆಗುವಂಥದ್ದು, ಕರ್ನಾಟಕದಿಂದ 20 ಸಂಸತ್ ಸದಸ್ಯರನ್ನು ಕರ್ಕೊಂಡು ಡೆಲ್ಲಿಗೆ ಹೋಗುವಂಥದ್ದು. ಅದ ಯಡಿಯೂರಪ್ಪನವರೇ, ನಾನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪ ಕಳಂಕಿತ, ಶ್ರೀರಾಮುಲು ಕಳಂಕಿತ, ಮನೆ ಕ್ಲೀನ್ ಆಯ್ತು. ಈಶ್ವರಪ್ಪನವ್ರು ಹೇಳಿದ್ರು ಹೋದ್ರು ಹೋಲ್ರಿ, ಅವ್ರ ಏನ್ ನಮ್ಗೇನಾಗತ್ರಿ ನೋಡ್ರಿ. ಅವಾಗ ಯಾಕೆ ನರೇಂದ್ರ ಮೋದಿ? ನಾನು ಯಡಿಯೂರಪ್ಪ ಹೇಳ್ತೀನಿ ಕೇಳಿ, ನಿಮ್ಮ ಮನಸ್ಸಿನಲ್ಲಿ ಜನರಲ್ಲಿ ಗೊಂದಲ ಉಂಟು ಮಾಡಬೇಕು ಇಲ್ಲ, ಸಾಧ್ಯ ಇಲ್ಲ. ದಯಮಾಡಿ ಕೇಳಬೇಡಿ. ನೋಡಿ, ಬಿಜೆಪಿ ನಾನು ಹೇಳ್ತೀನಿ ಕೇಳಿ. ನಿಮ್ಮಿಂದ ಲಾಭ, ಐ ಆಮ್ ಸಾರಿ, ನಾನು ಸಾರಿ ಕೇಳ್ತೇನೆ. ನೋಡಿ, ನಿಮ್ಮಿಂದ ಲಾಭ ಆಗಲ್ಲ ಅಂದಿದ್ರೆ ಅವ್ರು ಕರ್ಕೋತಾನೆ ಇರಲಿ. ನೋಡ್ರಿ, ನಾನು ಇವತ್ತು ನಿಮ್ಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ರಾಜಕಾರಣದಲ್ಲಿ ಗೆಲುವಿನತ್ತ ನಾವು ಹೊರಟಿದೆ. ಜನಮಾನಸದಲ್ಲಿ ಬಿಜೆಪಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು ಅನ್ನೋಂಥ ವಾತಾವರಣ ಮೂಡಿದೆ. ಆದ್ರಿಂದ ಜನ ಇವತ್ತು ನನ್ನ ಪರವಾಗಿ ನಿಂತಿದ್ದಾರೆ. ನಿಶ್ಚಿತವಾಗಿ ನಾವು ಗೆಲುವನ್ನು ಸಾಧಿಸೋತ್ರ ಹೊರಟಿದ್ದೇವೆ. ಹಳೆಯದೆಲ್ಲ ಏನ್ ನಡೀತು ಚರ್ಚೆಗಳು ಅಂತ ಪ್ರತಿಯೊಂದು ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೇನೋ? ಈಗ ಮುಂದೆ ಹೋಗಿದ್ದೇವೆ. ರಾಜಕಾರಣ ಮಾಡಕ್ಕಲ್ಲ ಜನ ನಾವು ಉತ್ತರ ಕೊಡ್ತೀವಿ ಸ್ವಾಮಿ. ಕಳಂಕಿತ ಹಸುವಿನ ಹಾಲು ಬೇಕಾ ಬಿಜೆಪಿಗೆ? ಸ್ವಾಮಿ ನೋಡಿ, ಹೇಳ್ತೀನಿ, ನೀವು ಕಳಂಕಿತ ಅಂತ ಹೇಳಕ್ಕೆ ಯಾವನಿಗೂ ನೈತಿಕ ಹಕ್ಕಿಲ್ಲ. ಚುನಾವಣೆಗೆ ಮುನ್ನ ಯಾಕೆ ಅಷ್ಟೊಂದು ಆತುರ? ಯಾಕೆ ಅವರಿಗೆ, ಬಿಜೆಪಿ ಅವರಿಗೆ ಆತುರ ಏನಿತ್ತು ನಿಮ್ಗೆ? ನಿಮ್ಮ ಬಾಯಿನಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದೆ. ಸಿಬಿಐ ಇನ್ನೂ ಇಲ್ವಾ ರೀ? ನಾನು ನಿರಪರಾಧಿಯಾಗಿ ಹೊರಬರ್ತೀನಿ ರೀ. ತನಿಖೆ ಆಗ್ತಿದ್ರೆ ಈ ದೇಶದಲ್ಲಿ ಎಲ್ಲರ ಮೇಲೂ ತನಿಖೆ ಆಗ್ತಾ ಇದೆ. ತಗೊಂಡು ಏನ್ ಮಾಡ್ತೀರಾ? ಯಡಿಯೂರಪ್ಪ ನಿಮ್ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಯಡಿಯೂರಪ್ಪನವ್ರು ಹೇಳ್ತಾ ಇರೋ ಪ್ರಕಾರ ಈಗ ಹಿಂದಿನದೆಲ್ಲ ಮಾತಾಡ್ತಾ ಕೂಳ್ತಾರೆ, ಅದು ಮುಗಿದೋದ ಅಧ್ಯಾಯ. ನಿಜ, ಎಲ್ಲವೂ ಆಗಿದೆ. ಆದರೆ ಈಗ ನಾವು ಮುಂದಿನ ಗುರಿ ಇರತಕ್ಕಂಥದ್ದು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಗೆಲ್ಲುವಂಥದ್ದು, ನರೇಂದ್ರ ಮೋದಿ ಪ್ರಧಾನಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಉಳಿದಿಲ್ಲ ವಿಚಾರಗಳು, ಅದ್ರ ಬಗ್ಗೆ ನಾವು ತಲೆ ಕೆಡಿಸುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ಯಡಿಯೂರಪ್ಪ ಜೊತೆಗೆ. ಬಹಳ ಮುಕ್ತವಾಗಿ ಅನೇಕ ವಿಷಯಗಳು ಚರ್ಚೆ ಆಗ್ತಾ ಇದೆ. ಯಡಿಯೂರಪ್ಪನವರು ಕೂಡ ಮುಕ್ತವಾಗಿ ಮಾತಾಡ್ತಾ ಇದ್ದಾರೆ. ಇದು ಮಹಾಯುದ್ಧದ ಅಖಾಡದಲ್ಲಿ ಇಂಥ ಎಲ್ಲ ಪ್ರಶ್ನೆಗಳು ಕೂಡ ಹೇಳ್ತವೆ. ಆ ಪ್ರಶ್ನೆಗಳನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅವ್ರ ಎದುರಾಳಿಗಳು ಕೂಡ ಅವ್ರ ಎದುರು ನಿಂತು ಈ ಪ್ರಶ್ನೆ ಕೇಳ್ತಾರೆ. ನೇರ ಯಡಿಯೂರಪ್ಪ ಜೊತೆಗೆ ಇರೋದ್ರಿಂದ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.